ವೆಲ್ಕಮ್ ಟು ನ್ಯೂಸ್ ಅಫೇರ್ಸ್. ನಾನು ಭಾವನಾ ಆರ್ಗೌಡ. ಒಂದ್ ಕಡೆ ಪಾಕಿಸ್ತಾನ, ಇನ್ನೊಂದ್ ಕಡೆ ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸ್ತಾ ಇರೋ ತಾಲಿಬಾನ್. ಇವಿಬ್ರು ಅಣ್ಣ ತಮ್ಮಂದ್ರಂಗಿರ್ಬೇಕಿತ್ತು. ಆದ್ರೆ ಈಗ ನಡು ಬೀದಿಯಲ್ಲಿ ನಿಂತು ಕೈ ಮಿಲಾಯಿಸ್ತಿದ್ದಾರೆ. ಅಂದ್ರೆ ತಾಲಿಬಾನ್ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಇಡೀ ಜಗತ್ತು ಇದನ್ನ ಆಶ್ಚರ್ಯದಿಂದ ನೋಡ್ತಾ ಇದೆ. ಅಸಲಿಗೆ ಏನಾಗಿದೆ, ಯಾಕೆ ಈ ತಾಲಿಬಾನ್ ಪಾಕಿಸ್ತಾನದ ಮೇಲೆ ತಿರುಗಿ ಬಿದ್ದಿದೆ, ಮತ್ತೆ ಈ ಇಬ್ಬರ ಜಗಳದಿಂದ ಭಾರತಕ್ಕೆ ಏನಾದ್ರೂ ಲಾಭ ಇದೆಯಾ, ನಷ್ಟ ಇದೆಯಾ ಅನ್ನೋದನ್ನ ಇವತ್ ನಾನು ನಿಮಗೆ ತಿಳಿಸ್ತೇನೆ. ಹಾಗಿದ್ರೆ ಇವರಿಬ್ಬರ ಜಗಳ ಶುರುವಾಗಿದ್ದು ಹೇಗೆ ಅಂತ ನೋಡೋದಾದ್ರೆ, ಗಲಾಟೆಗೆ ಮುಖ್ಯ ಕಾರಣ ಡ್ಯುರಾಂಡ್ ಲೈನ್. ಈ ಗಲಾಟೆಗೆ ಮೇನ್ ಕಾರಣನ ಇದು. ಯಾಕೆ ಅಂದ್ರೆ ಇದು ಬ್ರಿಟಿಷರ ಕಾಲದಲ್ಲಿ ಅಫ್ಘಾನಿಸ್ತಾನ ಮತ್ತು ನಮ್ಮ ದೇಶ ಅಂದ್ರೆ ಅಂದಿನ ಬ್ರಿಟಿಷ್ ಭಾರತದ ನಡುವೆ ಒಂದು ಮಧ್ಯ ಹಾಕಿದಂತಹ ಗಡಿ ರೇಖೆ ಆಗಿತ್ತು. ಸುಮಾರು 2670 ಕಿಲೋಮೀಟರ್ ಇದೆ. ಪಾಕಿಸ್ತಾನದವರು ಇದು ನಮ್ಮ ಗಡಿ, ಇದನ್ನ ಒಪ್ಪಲೇಬೇಕು ಅಂತ ಹೇಳ್ತಿದ್ದಾರೆ. ಹಾಗಾಗಿ ಅದಕ್ಕೆ ಬೇಲಿ ಕೂಡ ಹಾಕ್ತಾ ಇದ್ದಾರೆ. ಆದ್ರೆ ತಾಲಿಬಾನ್ ಏನ್ ಹೇಳ್ತಿದೆ ಅಂದ್ರೆ, ಆ ಬ್ರಿಟಿಷರ ಒಪ್ಪಂದ ನಾವ್ಯಾಕೆ ಕೇಳಬೇಕು, ಇದು ನಮ್ಮದೇ ಜಾಗ ಅಂತ ಗಡಿ ವಿಚಾರಕ್ಕೆ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಗಲಾಟೆ ಶುರುವಾಗಿದೆ. ಎರಡನೇದಾಗಿ TTP ಅನ್ನೋ ತಲೆನೋವು. ಇನ್ನೊಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ TTP, ಪಾಕಿಸ್ತಾನ್ ತಾಲಿಬಾನ್. ಇದು ಅಫ್ಘಾನಿಸ್ತಾನದಲ್ಲಿ ಆಡಳಿತ ನಡೆಸೋ ತಾಲಿಬಾನ್ನ ಒಂದ್ ರೀತಿ ಅಣ್ಣ ತಮ್ಮಂದ್ರಿದ್ದ ಹಾಗೆ. ಇವರು ಪಾಕಿಸ್ತಾನದ ವಿರುದ್ಧ ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ಬಾಂಬ್ ಹಾಕ್ತಾ ಇದ್ದಾರೆ, ಅಟ್ಯಾಕ್ ಕೂಡ ಮಾಡ್ತಿದ್ದಾರೆ. ಆಕ್ಚುಲಿ ಇಲ್ಲಿ ನಿಜವಾದ ಟ್ವಿಸ್ಟ್ ಏನು ಅಂದ್ರೆ, ಪಾಕಿಸ್ತಾನದ ಆರೋಪ ಏನು ಅಂದ್ರೆ ತಾಲಿಬಾನ್ ಸರ್ಕಾರನೇ ಈ TTP ಉಗ್ರರಿಗೆ ಅವರ ದೇಶದಲ್ಲಿ ಆಶ್ರಯ ಕೊಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಸಹಾಯ ಮಾಡ್ತಿದೆ ಅಂತ. ಆದ್ರೆ ತಾಲಿಬಾನ್ ನಾವು ಇದನ್ನೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಿದ್ದಾರೆ. ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಪಾಕಿಸ್ತಾನದ ಶತ್ರು TTP, ಆ ಶತ್ರು ಇರೋದು ತಾಲಿಬಾನ್ ಅಡ್ಡಾದಲ್ಲಿ. ಜಗಳಕ್ಕೆ ಮೂಲ ಕಾರಣ ಇದೆ ಅಂತ ಹೇಳ್ಬೋದು. ಹಾಗಿದ್ರೆ ಈ ಪರಿಸ್ಥಿತಿ ಕೈ ಮೀರ್ ಹೋಗಿದ್ ಹೇಗೆ, ಈ ಗಲಾಟೆ ಹೇಗೆ ವಿಪರೀತಕ್ಕೆ ಹೋಯ್ತು ಅನ್ನೋದಾದ್ರೆ ಒಂದು ಏರ್ ಸ್ಟ್ರೈಕ್ ಮುಖಾಂತರ. ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಂತ ತಾಲಿಬಾನ್ ಅವ್ರು ಹೇಳಿಕೆಯನ್ನ ಕೊಟ್ರು. ಅಂದ್ರೆ ತಾಲಿಬಾನ್ ಕಂಟ್ರೋಲ್ ಅಲ್ಲಿರೋ ಅಫ್ಘಾನಿಸ್ತಾನದ ಜಾಗಗಳ ಮೇಲೆ ಹೋಗಿ ಪಾಕಿಸ್ತಾನದವರು ಏರ್ ಸ್ಟ್ರೈಕ್ ಮಾಡ್ಬಿಟ್ರು. ಇದು ನಮ್ಮ ದೇಶದ ಮೇಲೆ ಮಾಡಿದಂತಹ ಅಟ್ಯಾಕ್ ಅಂತ ತಾಲಿಬಾನ್ ಹೇಳ್ತಿದೆ. ಪಾಕಿಸ್ತಾನ ಇಷ್ಟ ಮಾಡಿದ ತಕ್ಷಣ ಅಫ್ಘಾನಿಸ್ತಾನ ಏನ್ ಸುಮ್ನೆ ಕೂರ್ಲಿಲ್ಲ, ನೀರಿನ ವಾರ್ನಿಂಗ್ ಕೊಡ್ತು. ನೋಡಿ, ಇದು ಬರೀ ಗುಂಡು ಸದ್ದಿನ ವಾರ್ನಿಂಗ್ ಅಷ್ಟೇ ಅಲ್ಲ. ತಾಲಿಬಾನ್ ಅವರು ಒಂದು ಸ್ಟೆಪ್ ಮುಂದೆ ಹೋಗಿ ಕುನಾರ್ ನದಿಗೆ ಅಣೆಕಟ್ಟು ಕಟ್ಟೋಕ್ ಶುರು ಮಾಡಿದ್ರು. ಆ ನದಿಯ ನೀರು ಪಾಕಿಸ್ತಾನದ ರೈತರಿಗೆ ತುಂಬಾ ಮುಖ್ಯ. ಆ ಅಣೆಕಟ್ಟು ಕಟ್ಟಿದ್ರೆ ಪಾಕಿಸ್ತಾನಕ್ಕೆ ನೀರ್ ಸಿಗಲ್ಲ. ಅಂದ್ರೆ ಗಡಿ ಜಗಳದ ಜೊತೆಗೆ ನೀರಿಗಾಗಿ ಕೂಡ ಯುದ್ಧ ಆಗುವಂತಹ ಚಾನ್ಸಸ್ ಶುರುವಾಗುತ್ತೆ. ಆಗ ಪಾಕಿಸ್ತಾನದವ್ರು ಏನ್ ಸುಮ್ನೆ ಕೂರ್ತಾರ, ಓಪನ್ ವಾರ್ನಿಂಗ್ ಕೊಟ್ರು. ಅಂದ್ರೆ ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಇತ್ತೀಚೆಗೆ ಶಾಂತಿ ಮಾತುಕತೆ ಸರಿ ಆಗ್ಲಿಲ್ಲ ಅಂತ ಅಂದ್ರೆ ನಾವು ನಿಮ್ಮ ಜೊತೆ ಓಪನ್ ವಾರ್ಗೆ ಇಳಿತೀವಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇಬ್ರು ಕೂಡ ಅಣು ಬಾಂಬ್ ಇರೋ ದೇಶಗಳು. ಹಾಗಾಗಿ ಇಡೀ ಪ್ರದೇಶಕ್ಕೆ ಕೂಡ ಟೆನ್ಷನ್ ಶುರುವಾಗಿದೆ. ಅಂದ್ರೆ ಅಕ್ಕಪಕ್ಕ ಇರುವಂತಹ ದೇಶಗಳಿಗೆ ಎಲ್ಲದಕ್ಕೂ ಕೂಡ ಟೆನ್ಷನ್ ಶುರುವಾಗಿದೆ. ನೋಡಿ, ಈ ರೀತಿಯ ಟೆನ್ಷನ್ ಇದ್ರೂ ಕೂಡ ಭಾರತಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಕೂಡ ನಾವು ಯೋಚನೆ ಮಾಡ್ಬೇಕಲ್ವಾ. ಇಷ್ಟೆಲ್ಲ ಗಲಾಟೆ ನಡೀತಾ ಇದೆ, ಇದರಿಂದ ನಮ್ಮ ದೇಶಕ್ಕೆ ದೊಡ್ಡ ಚಾನ್ಸ್ ಸಿಗುತ್ತೆ ಅಂತ ಜಿಯೋ ಪೊಲಿಟಿಕ್ಸ್ ಅಲ್ಲಿ ಒಂದು ಮಾತಾಗ್ತಾ ಇದೆ. ಅದೇನು ಅಂದ್ರೆ ಪಾಕಿಸ್ತಾನದ ದೌರ್ಬಲ್ಯನೇ ನಮ್ಮ ಲಾಭ. ಯಾವಾಗ ಪಾಕಿಸ್ತಾನ ಮತ್ತು ತಾಲಿಬಾನ್ಗೆ ಜಗಳ ಶುರುವಾಯ್ತೋ ಆಗ ಪಾಕಿಸ್ತಾನ ಅಫ್ಘಾನಿಸ್ತಾನಲ್ಲಿ ವೀಕ್ ಆಯ್ತು. ಈ ಟೈಮಲ್ಲಿ ನಮ್ಮ ಭಾರತ ಅಫ್ಘಾನಿಸ್ತಾನದ ಜೊತೆಗೆ ಸ್ನೇಹವನ್ನ ಬೆಳೆಸೋಕೆ ಶುರು ಮಾಡಿದೆ. ತಾಲಿಬಾನ್ ಕೂಡ ಪಾಕಿಸ್ತಾನದಿಂದ ದೂರ ಹೋಗಿ ನಮ್ಮ ಜೊತೆ ಮಾತಾಡೋಕೆ ಇಷ್ಟಪಡ್ತಿದ್ದಾರೆ. ಹಾಗಾಗಿ ಅವರ ಮಂತ್ರಿಗಳು ಇಲ್ಲಿಗೆ ಬಂದಿದ್ರು. ಇಷ್ಟೆಲ್ಲ ಆಗಿದ್ರಿಂದ ಸ್ನೇಹದಿಂದ ಸಹಾಯ ಕೂಡ ಶುರುವಾಯ್ತು. ನಾವು ತಾಲಿಬಾನ್ ಸರ್ಕಾರವನ್ನ ಇದೇ ಅಧಿಕೃತ ಸರ್ಕಾರ ಅಂತ ಹೇಳಿಲ್ಲ, ಆದ್ರೂ ಅಲ್ಲಿರುವ ಜನರಿಗೆ ಗೋಧಿ, ಔಷಧಿ, ಲಸಿಕೆಗಳನ್ನ ನಾವು ಕಳಿಸ್ತಾ ಇದೀವಿ. ನಮ್ಮ ದೆಹಲಿಯ ರಾಯಭಾರ ಕಚೇರಿಯನ್ನು ಕೂಡ ಮತ್ತೆ ಅಲ್ಲಿ ಓಪನ್ ಮಾಡಿದೀವಿ. ಇದ್ರ ಅರ್ಥ ನಾವು ಅಫ್ಘಾನಿಸ್ತಾನದ ಜನರ ಜೊತೆಗೆ ಇದೀವಿ ಅಂತ ಜಗತ್ತಿಗೆ ಭಾರತ ತೋರಿಸ್ತಾ ಇದೆ. ಇದ್ರ ಜೊತೆಗೆ ಭಾರತ ನಮ್ಮ ಕ್ಲಿಯರ್ ಸ್ಟ್ಯಾಂಡ್ ಏನು ಅನ್ನೋದನ್ನು ಕೂಡ ತೋರಿಸ್ತಾ ಇದೆ. ಪಾಕಿಸ್ತಾನ ಯಾವಾಗ ಏರ್ ಸ್ಟ್ರೈಕ್ ಮಾಡ್ತೋ ಆಗ ನಾವು ಅಫ್ಘಾನಿಸ್ತಾನದ ಸಾರ್ವಭೌಮತ್ವಕ್ಕೆ ಅಂದ್ರೆ ಅವರ ದೇಶದ ಅಧಿಕಾರಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ವಿ. ಅಂದ್ರೆ ಪಾಕಿಸ್ತಾನದ ಈ ತರಹದ ಅಟ್ಯಾಕ್ ಗಳನ್ನ ನಾವು ಒಪ್ಪೋದಿಲ್ಲ ಅಂತ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಮೆಸೇಜ್ ಇದು. ಇಷ್ಟೆಲ್ಲ ಮಾತುಕತೆ ಆದ್ರೂ ನಾವು ತಾಲಿಬಾನ್ ಜೊತೆ ಚೆನ್ನಾಗಿದೀವಿ, ಅಫ್ಘಾನಿಸ್ತಾನಕ್ಕೆ ಏನೋ ಒಂದಿಷ್ಟು ಗೋಧಿನ, ಲಸಿಕೆಗಳನ್ನ ಕಳಿಸ್ತಾ ಇದೀವಿ ಅಂದ ತಕ್ಷಣ ಎಲ್ಲವೂ ಚೆನ್ನಾಗಿದೆಯಾ? ನೋ, ಭಾರತ ಕೂಡ ಒಂದು ಸ್ಟ್ರಿಕ್ಟ್ ರೂಲ್ಸ್ ಹಾಕೊಂಡಿದೆ. ಅದೇನು ಅಂತ ಅಂದ್ರೆ
ನಾವೇನೇ ತಾಲಿಬಾನ್ ಜೊತೆ ಚೆನ್ನಾಗಿ ಮಾತಾಡಿದ್ರು ಕೂಡ ನಿಮ್ಮ ಜಾಗದಲ್ಲಿ ಅಂದ್ರೆ ಅಫ್ಘಾನಿಸ್ತಾನದ ದೇಶದಲ್ಲಿ ಯಾವ ಜಾಗವನ್ನು ಕೂಡ ಅಂದ್ರೆ ನಮ್ಮ ಮೇಲೆ, ಅದರಲ್ಲೂ ಕಾಶ್ಮೀರದಂತಹ ಜಾಗಗಳ ಮೇಲೆ ಅಟ್ಯಾಕ್ ಮಾಡೋಕೆ, ಭಯೋತ್ಪಾದನೆಗೆ ಬಳಸಬಾರ್ದು ಅಂತ ಹೇಳಿ ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಹಾಕೊಂಡಿದೆ. ಫೈನಲ್ ಆಗಿ ಹೇಳ್ಬೇಕಂತ ಅಂದ್ರೆ ಪಾಕಿಸ್ತಾನ ತಾನೇ ಸೃಷ್ಟಿ ಮಾಡಿದಂತಹ TTP ಇಂದ ತಲೆನೋವನ್ನ ಅನುಭವಿಸ್ತಾ ಇದೆ. ಈ ಮಧ್ಯ ನಮ್ಮ ಭಾರತ ಮಾತ್ರ ತಟಸ್ಥವಾಗಿದೆ. ಆದ್ರೆ ಚಾಣಾಕ್ಷತನದಿಂದ ತಾಲಿಬಾನ್ ಜೊತೆ ಸಣ್ಣದಾಗಿ ಸ್ನೇಹ ಬೆಳೆಸಿ ಆ ಜಾಗದಲ್ಲಿ ನಮ್ಮ ಪ್ರಭಾವವನ್ನ ಜಾಸ್ತಿ ಮಾಡ್ಕೊಳ್ತಾ ಇದೆ. ಈ ಜಗಳ ಪಾಕಿಸ್ತಾನಕ್ಕೆ ದೊಡ್ಡ ಕಷ್ಟ, ಆದ್ರೆ ನಮ್ಮ ದೇಶಕ್ಕೆ ದೊಡ್ಡ ಲಾಭ ಆಗುವಂತಹ ಚಾನ್ಸಸ್ ಕೂಡ ಇದೆ. ಇದಾಗಿತ್ತು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್. ಧನ್ಯವಾದಗಳು. ವಂದೇ ಭಾರತ ಮಾತ್ರ.